ನಮಸ್ಕಾರ ವೀಕ್ಷಕರೇ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಗೆ ಸ್ವಾಗತ. ನಾನು ನಿಮ್ ಭರತ್ ಮಾತಾಡ್ತಾ ಇರೋದು. ನಾನು ಇವತ್ತಿದ್ದೀನಿ ಚಿಕ್ಕಮದುರೆ ಲೊಕೇಶನ್ ಅಲ್ಲಿ ಇರ್ತಕ್ಕಂತ ಕೋಡಿಪಾಳ್ಯದಲ್ಲಿ. ಸೊ ಈ ಮನೆಯ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ ನ ತೋರಿಸ್ಬೇಕು ಅಂತ ಹೇಳಿ ನಾನು ಚಿಕ್ಕಮದುರೆಗೆ ಬಂದಿದ್ದೀನಿ ನಮ್ಮ ಟೀಮ್ ಜೊತೆಗೆ. ಇವತ್ತು ನಾನು ಈ ಮನೆಯ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ ನ ತೋರಿಸ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ನಾವ್ ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲೊಂದು ಎಂಟ್ರನ್ಸ್ ನಲ್ಲಿ ಮೈನ್ ಡೋರ್ ಎಂಟ್ರಿ ಆಗಿದ ತಕ್ಷಣ ಒಂದು ಶಾಲೋ ವಾಲ್ ಅನ್ನ ಡಿಸೈನ್ ಮಾಡಿದೀವಿ, ನೀವು ನೋಡಬಹುದು. ಸೊ ಇಲ್ಲಿ ಒಂದು ಬುದ್ಧ ಡಿಸೈನ್ ಇದೆ, CNC ಕಟಿಂಗ್ ಆಗಿರುವಂತದ್ದು. ಅಂಡ್ ನೀವು ಮೇಲ್ಗಡೆ ನೋಡೋದಾದ್ರೆ ಒಂದು ಬಾಕ್ಸ್ ಅನ್ನ ಕೊಟ್ಟು ಅಲ್ಲಿ ಲೈಟಿಂಗ್ಸ್ ಎಲ್ಲ ಬರ್ತದೆ. ಸೊ ಎಲೆಕ್ಟ್ರಿಷಿಯನ್ ಪಾಯಿಂಟ್ ಎಲ್ಲ ಮಾಡಿ ಬಿಟ್ಟಿದೀವಿ, ಇನ್ನು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಎಂಟ್ರನ್ಸ್ ನಲ್ಲೇ ಬುದ್ಧ ಬೇಕು ಅಂತ ಹೇಳಿದ್ರು. ಸೊ ತುಂಬಾ ಬ್ಯೂಟಿಫುಲ್ ಆಗಿ CNC ಡಿಸೈನ್ ಅನ್ನ ಮಾಡಿಸಿ ಬುದ್ಧನ ಮಾಡಿದೀನಿ. ಸೊ ನೆಕ್ಸ್ಟ್ ಒಳಗ್ ಬಂದ್ರೆ, ಸೊ ಇಲ್ಲಿ ನಮ್ಮ ರೈಟ್ ಹ್ಯಾಂಡ್ ಸೈಡ್ ನಾವು ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಶಾಲೋ ವಾಲ್ ಇದೆ. ವಾಟ್ ಈಸ್ ಶಾಲೋ ವಾಲ್? ಎಲ್ಲಾರ್ಗು ಡೌಟ್ ಏನು ಅಂತ ಹೇಳಿದ್ರೆ, ಶಾಲೋ ವಾಲ್ ಅಂತ ಹೇಳಿದ್ರೆ ಸಮಥಿಂಗ್ ಲೈಕ್ ಅನ್ಇವನ್ ಬಾಕ್ಸಸ್ ಆಗಿರ್ಬೋದು, ಒಂದು CNC ಡಿಸೈನ್ಸ್ ಆಗಿರ್ಬೋದು, ಈ ತರ ಬರುತ್ತೆ. ನೀವ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಓಪನ್ ಕಿಚನ್ ಆಗಿದ್ರಿಂದ ಸೊ ಇಲ್ಲಿ ಒಂದು ವಾಲ್ ಪಾರ್ಟಿಷನ್ ಬೇಕು ಅಂತ ಹೇಳಿದ್ರು. ಸೊ ಆ ತರ ಡಿಸೈನ್ ಮಾಡಿರುವಂತದ್ದು. ಸೊ ಈಗ ನಾವು ನೋಡಿದ್ವಿ, ಶಾಲೋ ವಾಲ್ ನೋಡಿದ್ವಿ. ಸೊ ಈಗ ನಾವು ಒಳಗಡೆ ಕಿಚನ್ ಗೆ ಎಂಟ್ರಿ ಆದ್ರೆ ವೀಕ್ಷಕರೇ ನೀವು ನೋಡ್ಬೋದು, ಸೊ ಒಂದು ಕಂಪ್ಲೀಟ್ ಆಗಿ ಮೆಟಾಲಿಕ್ ಗ್ರೇ ವಿತ್ ಸಿಲ್ವರ್, ಬ್ರೈಟ್ ಸಿಲ್ವರ್ ಅಂತ ಹೇಳಿ ಆ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿರೋದು. ಫಸ್ಟ್ಲಿ ನಾವು ನೋಡೋದಾದ್ರೆ ಸೊ ಗ್ರಾಸರಿ ಬಾಕ್ಸ್ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಕಂಪ್ಲೀಟ್ ಆಗಿ ಅಲ್ಲಿ ಓಪನ್ ಅನ್ನ ಕೊಟ್ಟಿದೀವಿ, ಯಾಕಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇರೆಗೆ ಮಾಡಿರುವಂತದ್ದು. ಅಂಡ್ ಅಗೈನ್ ಇಲ್ಲಿ ನೋಡಿದ್ರೆ ಒಂದು ಶೆಲ್ಫ್ ಅನ್ನ ಕೊಟ್ಟು ಡಬಲ್ ಡೋರ್ ಕೊಟ್ಟಿದೀವಿ. ಅಂಡ್ ಅಗೈನ್ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಏನೆ. ಸೊ ಅಂಡ್ ಈಗ ನಾವು ಕಿಚನ್ ಬಾಟಮ್ಗೆ ಅಂತ ಬಂದ್ರೆ, ಸೊ ಸಿಂಕ್ ಕೆಳಗಡೆ ಡೋರ್ ಅನ್ನ ಕೊಟ್ಟಿದೀವಿ. ಅಂಡ್ ಇಲ್ಲಿ 2 ಬ್ಯಾಸ್ಕೆಟ್ಸ್ ಬಂದಿದೆ. ಸೊ ಟೋಟಲ್ 5 ಸೆಟ್ ಆಫ್, ಅಂದ್ರೆ ಒಂದ್ ಸೆಟ್ ಆಫ್ ಬ್ಯಾಸ್ಕೆಟ್ ಅಂದ್ರೆ 5 ಬ್ಯಾಸ್ಕೆಟ್ಸ್ ಬರುತ್ತೆ. ಸೊ ಇಲ್ಲೊಂದು ಪ್ಲೇನ್ ಇದೆ, ಇಲ್ಲೊಂದು ತಾಲಿ ಇದೆ. ಸೊ ನೀವು ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಡಬಲ್ ಡೋರ್ ಓಪನ್ ಸ್ಪೇಸ್ ಇದೆ. ಸೊ ದೊಡ್ಡ ದೊಡ್ಡ ಬಾಕ್ಸಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಾವಿಷನ್ ಮಾಡಿರುವಂತದ್ದು. ಅಗೇನ್ ಈ ಡಬಲ್ ಡೋರ್ ಅನ್ನ ಓಪನ್ ಮಾಡಿದ್ರೆ ಒಂದು ಶೆಲ್ಫ್ ಇದೆ. ಅಗೇನ್ ಮೇಲೆ ಕೆಳಗೆ 2 ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಎಷ್ಟು ಹೆನಾಫ್ ಐಟಮ್ಸ್ ಗಳನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಅಂಡ್ ಅಗೇನ್ ಇಲ್ಲಿ ಒಂದು ಕಟ್ಲರಿಯನ್ನ ಕೊಟ್ಟಿದೀವಿ. ಸೊ ಇಲ್ಲಿ ಪ್ಲೈನ್ ಇದೆ. ಅಂಡ್ ಅಗೇನ್ ಇಲ್ಲಿ ಕಪ್ ಅಂಡ್ ಸಾಸರ್ ಇದೆ. ಸೊ ಇದು ಈ ಮನೆಯ ಕಿಚನ್. ಅಂಡ್ ಅಗೈನ್ ನಾವ್ ಇಲ್ಲಿ ನೋಡೋದಾದ್ರೆ ನನ್ನ ರೈಟ್ ಹ್ಯಾಂಡ್ ಸೈಡ್ ಗೆ ಒಂದು ಸ್ಟೋರೇಜ್ ಯೂನಿಟ್ ಬೇಕು ಅಂತ ಹೇಳಿದ್ರು ಈ ಜಾಗಕ್ಕೆ. ಸೊ ಕಂಪ್ಲೀಟ್ ಆಗಿ ಶೆಲ್ಫ್ ಅನ್ನ ಕೊಟ್ಟು ಡಬಲ್ ಡೋರ್ ಮಾಡಿದೀವಿ. ನೀವು ನೋಡ್ಬೋದು ಸ್ಮಾಲ್ ಡೋರ್ಸ್ ಇದೆ ಹೌದು, ಬಟ್ ಆದ್ರೆ ದೊಡ್ಡ ಡೋರ್ ಮಾಡೋದ್ರಿಂದ ಯೂಸ್ ಮಾಡೋದಕ್ಕೆ ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿ ಸ್ಮಾಲ್ ಡೋರ್ ಅನ್ನ ಮಾಡಿರುವಂತದ್ದು. ಇದು ಈ ಮನೆಯ ಕಿಚನ್. ಅಂಡ್ ಅಗೈನ್ ನಾವ್ ಈ ಹಾಲ್ಗೆ ಅಂತ ಬಂದ್ರೆ ತುಂಬಾ ದೊಡ್ಡ ಹಾಲ್ ಇದು. ಈ ಲಿವಿಂಗ್ ರೂಮ್ ನೀವೇನ್ ನೋಡ್ತಾ ಇದ್ದೀರಾ, ನೀವು ನೋಡ್ಬೋದು ತುಂಬಾ ದೊಡ್ಡ ಹಾಲು. ಮೇಲ್ಗಡೆ ಎಲ್ಲ ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ನೀವು ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ನನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ನೋಡ್ತಾ ಇರುವಂತ ಟಿವಿ ಯೂನಿಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಸ್ಟಮರ್ ನಮ್ಗೆ ಒಂದು ರೆಫರೆನ್ಸ್ ಫೋಟೋ ಕೊಟ್ಟಿದ್ರು. ಸರ್ ಇದೇ ತರ ವೈಟ್ ಕಲರ್ ಮಾರ್ಬಲ್ ಶೀಟೇ ಬೇಕು, ನಿಮ್ಮಲ್ಲಿ ಸಿಗುತ್ತಾ ಅಂತೆಲ್ಲ ಹೇಳಿ. ಸೊ ಡೆಫಿನೆಟ್ಲಿ ಸಿಗುತ್ತೆ ಸರ್, ನೋ ವರೀಸ್ ಅಬೌಟ್ ಇಟ್ ಅಂತ ಹೇಳಿ. ಇದು ACP ಶೀಟೇ. ಲಾಸ್ಟ್ ವಿಡಿಯೋದಲ್ಲಿ ಈ ಶೀಟ್ ನ ಬಗ್ಗೆ ಕೂಡ ಹೇಳಿದೀನಿ. ಸೊ ನೀವು ನೋಡ್ಬೋದು. ಅಂಡ್ ಇಲ್ಲಿ ಶೆಲ್ಫ್ ಅನ್ನ ಕೇಳಿದ್ರು, ತುಂಬಾ ಸಿಂಪಲ್ ಆಗಿ ಸಾಕು ಸರ್ ಟಿವಿ ಯೂನಿಟ್ ಅಂತ ಹೇಳಿದ್ರು, ಆ ಕಾರಣಕ್ಕೆ ಈ ತರ ಮಾಡಿರುವಂತದ್ದು. ಶೆಲ್ಫ್ ಬಂದಿದೆ. ಕೆಳಗಡೆ ನೀವು ನೋಡ್ಬೋದು ಒಂದು ದೊಡ್ಡ ಗ್ಲಾಸ್ ಡೋರ್ ಅನ್ನ ಕೊಟ್ಟಿದೀವಿ. ಸೊ ಈಗ ಇದು ಈ ಮನೆಯ ಟಿವಿ ಯೂನಿಟ್. ಸೊ ಈಗ ನಾವು ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಬಂದ್ಬಿಟ್ಟು ಬ್ಲಾಕ್ ಸೆಪಿಯರ್ ಅಂತ ಹೇಳಿ ಯಾವ ತರ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇದು ಅರೌಂಡ್ 6 ಫೀಟ್ ಇದೆ, 6 ಫೀಟ್ ವಾರ್ಡ್ರೋಬ್. 6 ಫೀಟ್ ವಾರ್ಡ್ರೋಬ್ ಯಾಕೆ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಸ್ಕರ್ಟಿಂಗ್ ನ ಅವರು ಅಷ್ಟಕ್ಕೆ ಅಂತಾನೆ ಹೇಳಿ ಮಾಡಿಸಿದ್ದಾರೆ. ಕೆಳಗಡೆ ನೋಡ್ಬೋದು ವೀಕ್ಷಕರೇ, ಈ ಸ್ಕರ್ಟಿಂಗ್ ಬಗ್ಗೆ ಎಲ್ಲಾರ್ಗು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಈ ಸ್ಕರ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ. ಈ ಸ್ಕರ್ಟಿಂಗ್ ಮಾಡಿಸೋದ್ರಿಂದ ನೀವು ಮಾಪ್ ಆಗಿರ್ಬೋದು, ಕಸ ಗುಡಿಸ್ಕೊಳ್ಳುವಾಗ ಆಗಿರ್ಬೋದು, ಯಾವುದೇ ರೀತಿ ನಮ್ಮ ಇಂಟೀರಿಯರ್ಸ್ ಗೆ ಟಚ್ ಆಗೋದಿಲ್ಲ. ಅಂಡ್ ಅದು ಒಳಗಡೆ ಹೋಗಿ ಗಲೀಜ್ ಕೂರೋದಿಲ್ಲ. ಈ ಕಾರಣಕ್ಕೋಸ್ಕರ ಸ್ಕರ್ಟಿಂಗ್ ನ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಈಗ ತಾನೇ ಫ್ಲೋರಿಂಗ್ ಮಾಡಿಸ್ತಾ ಇರೋರು ಅಥವಾ ಈಗ ತಾನೇ ಪ್ಲಾಸ್ಟರಿಂಗ್ ವರ್ಕ್, ಪಟ್ಟಿ ವರ್ಕ್ ಏನಾದ್ರು ನಡೀತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪಾಯಿಂಟ್ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ 2 ಡೋರ್ಸ್ ನೋಡೋದಾದ್ರೆ ನೋಡ್ಬೋದು, ಹ್ಯಾಂಗರ್ ಪೈಪ್ ಇದೆ, 2 ಡ್ರಾರ್ ಬರುತ್ತೆ. ಅಂಡ್ ಕೆಳಗಡೆ ಒಂದು ಶೆಲ್ಫ್ ಅನ್ನ ಕೊಟ್ಟಿದೀವಿ. ಸೊ ಅಗೇನ್ ಈ ಡೋರ್ ಅನ್ನ ಓಪನ್ ಮಾಡಿದ್ರೆ ಕಂಪ್ಲೀಟ್ ಶೆಲ್ಫ್ಸ್ ಇದೆ. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಬಂದಿದೆ. ಅಗೇನ್ ಈ ಡ್ರೆಸ್ಸಿಂಗ್ ಯೂನಿಟ್ ನ ಓಪನ್ ಮಾಡಿದ್ರೆ ಹಿಂದೆಗಡೆ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಕಾಸ್ಮೆಟಿಕ್ಸ್ ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಡ್ರಾರ್ ಅನ್ನ ಕೊಟ್ಟಿದೀವಿ.
ಅಗೈನ್ ಕೆಳಗಡೆ ಒಂದು ಡೋರ್ ಇದೆ. ಸೊ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಒಂದು ವಾರ್ಡ್ರೋಬ್ ನಲ್ಲಿ. ಮೇಲ್ಗಡೆ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಲಾಫ್ಟ್ ಅನ್ನ ಕವರ್ ಮಾಡಿದೀವಿ. ಸೊ ಸ್ಟೋರೇಜ್ ಗಂತೂ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಈ ರೂಮ್ ನಲ್ಲಿ. ಅಂಡ್ ಅಗೈನ್ ಸೆಕೆಂಡ್ ರೂಮ್ಗೆ ನಾವು ಹೋಗೋದಾದ್ರೆ, ಸೊ ಈ ಸೆಕೆಂಡ್ ರೂಮ್ ನಲ್ಲಿ ನೋಡ್ಬೋದು ಒಂದು ಕಾರ್ನರ್ ಸ್ಪೇಸ್. ಅಂದ್ರೆ ನೋಡ್ಬೋದು ಈ ಕಾರ್ನರ್ ಸ್ಪೇಸ್ ಅಲ್ಲಿನೇ ಯಾಕೆ ವಾರ್ಡ್ರೋಬ್ ನ ಮಾಡಿಸಿದ್ದಾರೆ ಅಂದ್ರೆ, ಆಸ್ ಪರ್ ವಾಸ್ತು ಇದು ಕುಬೇರ್ ಮೂಲೆ ಬರ್ತದೆ, ಅದಕ್ಕೆ ಈ ಜಾಗದಲ್ಲೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು. ಈ ಕಾರ್ನರ್ ನಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಅಗೇನ್ ನಾನು ಲಾಸ್ಟ್ ರೂಮ್ ನಲ್ಲಿ ತೋರಿಸ್ದಂಗೆ ಹಿಂದೆಗಡೆ ಕಂಪಾರ್ಟ್ಮೆಂಟ್ಸ್ ಇದೆ, ಮುಂದೆಗಡೆ ಸ್ಟಡ್ ಅನ್ನ ಯೂಸ್ ಮಾಡಿ ಮಿರರ್ ಅನ್ನ ಕೊಟ್ಟಿದ್ದೀವಿ. ಮೇಲ್ಗಡೆ ಕಂಪ್ಲೀಟ್ ಆಗಿ ಎಲ್ ಶೇಪ್ ಲಾಫ್ಟ್ ಬರುತ್ತೆ. ಸೊ ಇಲ್ಲಿ ಕೂಡ ಶೆಲ್ಫ್ ಅನ್ನ ಮಾಡಿದೀವಿ. ಸೊ ಕಂಪ್ಲೀಟ್ ಶೆಲ್ಫ್ಸ್ ಇದೆ. ಸೊ ಈ 2 ಡೋರ್ಸ್ ನ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಇದೆ. ನೀವು ನೋಡ್ಬೋದು ಇಲ್ಲಿ ಕಸ್ಟಮೈಸೇಷನ್ ವರ್ಕ್ ನ ನೋಡ್ಬೋದು. ಇಲ್ಲಿ ಹ್ಯಾಂಗರ್ ಪೈಪ್ ನ ಸ್ವಲ್ಪ ಕೆಳಗ್ ಮಾಡಿ ಮೇಲ್ಗಡೆ ಕೂಡ ಒಂದು ಶೆಲ್ಫ್ ಅನ್ನ ಹಾಕೊಂಡಿದ್ದಾರೆ. ಸೊ 2 ಡ್ರಾವರ್ ಬರುತ್ತೆ, ಅಗೇನ್ ಒಂದು ಶೆಲ್ಫ್ ಇದೆ. ಸೊ ದ ನೆಕ್ಸ್ಟ್ 2 ಡೋರ್ಸ್ ನ ನಾವು ಓಪನ್ ಮಾಡೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಡೋರು ಫುಲ್ಲು ಶೆಲ್ಫ್ಸ್ ಇದೆ. ಅಂಡ್ ಅಗೇನ್ ಇನ್ನೊಂದು ಡೋರ್ ನಲ್ಲಿ ನಾವು ನೋಡೋದಾದ್ರೆ, ಸೊ ಆ ಡೋರ್ ನಲ್ಲಿ ಹ್ಯಾಂಗರ್ ಪೈಪ್ ಇದೆ, ಡ್ರಾವರ್ ಇದೆ ಅಂಡ್ ಆ ಶೆಲ್ಫ್ ಇದೆ. ಸೊ ಇದು ಈ ಮನೆಯ ಸೆಕೆಂಡ್ ರೂಮ್. ಬನ್ನಿ ನಾನೀಗ ನಿಮ್ಮನ್ನ ಥರ್ಡ್ ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಈಗ ನಾನು ಈ ಥರ್ಡ್ ರೂಮ್ಗೆ ಬಂದೆ. ಸೊ ಇದು ಗೆಸ್ಟ್ ರೂಮ್ ಅಂತ ಹೇಳಿ ಡಿಸೈನ್ ಮಾಡಿರೋವಂಥದ್ದು. ಅಗೇನ್ ಇಲ್ಲೂ ಕೂಡ ಅಷ್ಟೇ ಡಬಲ್ ಡೋರ್, ಆ ಸಿಂಗಲ್ ಡೋರ್ ಅಂಡ್ ಡ್ರೆಸ್ಸಿಂಗ್ ಯೂನಿಟ್ ಬಂದಿದೆ. ಈ ಡಬಲ್ ಡೋರ್ ನ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಇದೆ, ಸೊ ಡ್ರಾವರ್ ಇದೆ ಅಂಡ್ ಶೆಲ್ಫ್ ಇದೆ. ಸೊ ಅಂಡ್ ಈ ಡೋರ್ ಅನ್ನ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಶೆಲ್ಫ್ಸ್ ಅನ್ನ ಕೊಟ್ಟಿದೀವಿ. ಸೊ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ತರ ಲಾಫ್ಟ್ ಇಲ್ಲ. ಸೊ ಲಾಫ್ಟ್ ಅನ್ನ ಮಾಡಿಲ್ಲ. ನೀವು ನೋಡ್ಬೋದು ಇಲ್ಲಿ ಪ್ರೊಜೆಕ್ಷನ್ ಕೊಟ್ಟಿರೋದ್ರಿಂದ ವಾರ್ಡ್ರೋಬ್ ನ ಮೇಲ್ಗಡೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸುಮಾರು ಜನ ಕೇಳಿದ್ರಿ ವಿಡಿಯೋಸ್ ಗಳಲ್ಲಿ, ಸರ್ ನಮ್ದು ಲಾಫ್ಟ್ ಗಳಿಲ್ಲ, ಓನ್ಲಿ ವಾರ್ಡ್ರೋಬ್ಸ್ ನ ಮಾತ್ರ ಮಾಡ್ಬೇಕು, ಫ್ಲಾಟ್ ಇಂಟೀರಿಯರ್ಸ್ ಎಲ್ಲ ಡಿಸೈನ್ ಮಾಡ್ಬೇಕು, ಯಾಕಂದ್ರೆ ಫ್ಲಾಟ್ಸ್ ಅಲ್ಲೆಲ್ಲ ಸಜ್ಜಾ ಹಾಕಿರಲ್ಲ ಮಾಡ್ತೀರಾ ಅಂತ ಹೇಳಿ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಅಗೇನ್ ನಾನು ಹೇಳ್ತೀನಿ ನೋಡಿ, ಮೇಲ್ಗಡೆ ಆ ಒಂದು ಪ್ರೊಜೆಕ್ಷನ್ ಕೊಟ್ಟಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ ಈ ಒಂದು ವಾರ್ಡ್ರೋಬ್. ಅಗೇನ್ ಇನ್ನೊಂದು ಕಾರ್ನರ್ ಅಲ್ಲಿ ನೋಡೋದಾದ್ರೆ ಇದೊಂದು ಸ್ಟಡಿ ಯೂನಿಟ್ ತರ ಇದೆ. ಸೊ ಏನಾದ್ರೂ ಅವ್ರದ್ದು ಲೈಕ್ ವರ್ಕ್ ಫ್ರಮ್ ಹೋಮ್ ಇವತ್ತಿನ ಕಾಲದಲ್ಲಿ ತುಂಬಾ ಇರೋದ್ರಿಂದ, ಸೊ ಮನೆಯಲ್ಲೇ ಕೂತು ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು. ಕೆಳಗಡೆ ಸ್ಟೋರೇಜ್ಗೆ ಅಂತ ಹೇಳಿ ಸ್ಪೇಸ್ ಅನ್ನ ಮಾಡಿದೀನಿ. ಸೊ ಡಬಲ್ ಡೋರ್ ಇದೆ. ಸೊ ಅಂಡ್ ಮೇಲ್ಗಡೆ ನೀವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಲಾಫ್ಟ್ ಅನ್ನ ಕವರ್ ಮಾಡಿರುವಂತದ್ದು, ಅಲ್ಲಿ ಸಜ್ಜಾ ಇತ್ತು ಕಂಪ್ಲೀಟ್ ಆಗಿ ಕವರ್ ಮಾಡಿರೋದು. ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರ್ತಕ್ಕಂಥ ಹನುಮಂತಯ್ಯ ಸರ್ ನಮ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಸರ್ ಬಂದ್ಬಿಟ್ಟು BEL ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ರಿಟೈರ್ಡ್ ಆಗಿ 15 ವರ್ಷ ಆಗಿದೆ. ಸೊ ನಾಳೆಗೆ 15 ವರ್ಷ ಅಂತ ಹೇಳಿ ಸರ್ ನಮ್ಮ ಹತ್ರ ಹಂಚ್ಕೊಂಡ್ರು, ಬಹಳ ಖುಷಿ ಆಯ್ತು. ಸೊ ಅವ್ರದ್ದು ಈ ರಿಟೈರ್ಡ್ ಲೈಫ್ ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಮನೆಯ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ ಆಗಿರ್ಬೋದು, ಇವ್ರು ಕಟ್ಟಿರುವಂತ ಮನೆ ಆಗಿರ್ಬೋದು, ನೋಡಿದ್ರೆ ಬಹಳ ಯಾರಿಗೆ ಆಗಿದ್ರು ಕೂಡ ಖುಷಿ ಆಗ್ತದೆ ಸರ್. ಅದ್ರಲ್ಲಿ ನಾನು ಒಬ್ಬ ಕೂಡ. ಸರ್ ನಾನು ಈಗ ನಿಮ್ಗೆ ಕೇಳ್ಬೇಕಂತ ಹೇಳಿದ್ರೆ, ಸೊ ನನ್ನ ಹತ್ರ ಕೆಲವೊಂದಷ್ಟು ಪ್ರಶ್ನೆಗಳಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರೇ ನಮ್ಗೆ ಈ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಕಸ್ಟಮರ್ ಇಂದಾನೇ ಆ ರಿವ್ಯೂಸ್ ನ ಕೊಡ್ಸಿ ಅಂತ ಹೇಳಿ. ಸರ್ ಮೊದಲನೇ ಪ್ರಶ್ನೆ, ನೀವು ಯಾಕೆ ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಚೂಸ್ ಮಾಡಿದ್ರಿ ಅಂತ? ಸರ್ ಇವಾಗ ನಾವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಈ ಲೇಕ್ ಪಕ್ಕದಲ್ಲಿ ಕಟ್ಟಬೇಕು ಊರಲ್ಲಿ ಅನ್ನೋದು ಒಂದು ತೀರ್ಮಾನ ತಗೊಂಡು ನಾನು ಇಲ್ಲಿ ಪ್ರಾರಂಭ ಮಾಡಿದೆ 23ನೇ ಇಸ್ವಿನಲ್ಲಿ. ಪ್ರಾರಂಭ ಮಾಡಿದಾಗ ಏನೋ ಒಂದು ಚಿಕ್ಕದಾಗಿ ಕಾರ್ ನಿಲ್ಸ್ಕೊಂಡ್ಬಿಟ್ಟು 1-2 ಬಾಡಿಗೆ ಮನೆ ಮಾಡೋಣ ಅಂತ. ಆಮೇಲೆ ಅದ್ರ ಮೇಲೆ 3 ಮನೆ ಮಾಡ್ದು. ಆಮೇಲೆ ಈ ಕೆರೆ ವ್ಯೂ ಎಲ್ಲ ನೋಡ್ಬಿಟ್ಟು ನನ್ನ ಮೊಮ್ಮಕ್ಕಳು ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಸಂಬಂಧಿಕರೆಲ್ಲ ಇಲ್ಲಿ ಕಟ್ಬಿಡಿ, ಅಲ್ಲಿ ಹಳೆ ಮನೆಗೆ ಏನ್ ಇರ್ತಾರೆ ಇಲ್ಲಿಗೆ ಬನ್ನಿ ಅಂದ್ರು. ಕೈ ಹಾಕಿ ಬಿಟ್ಟು ದೇವ್ರ ಮೇಲೆ ಬಾರ ಹಾಕಿ 1 ವರ್ಷದಲ್ಲಿ ಕಟ್ಟಡ ಎಲ್ಲ ಮುಗೀತು. ಮುಗಿದಾದ್ಮೇಲೆ ಹಂತವಾಗಿ ನೆಕ್ಸ್ಟ್ ನಮ್ಗೆ ಇವ್ರು ಹುಡುಕ್ಬೇಕಲ್ಲ ಪೇಂಟ್ನವ್ರನ್ನ, ವುಡ್ ಅಂತ ವುಡ್ಗೆ ಸಜೆಷನ್ ಮಾಡಿದ್ರು. ಅವಾಗ ನಮ್ಮ ಸ್ನೇಹಿತರು ಬಾಣಸ್ವಾಡಿ ಪಟೇಲ್ರು ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಅವರು ವಾಟ್ಸಪ್ ಅಲ್ಲಿ ನೋಡ್ರಿ ಇದೊಂದು ಸಿಗ್ತದೆ ಅಲ್ಯೂಮಿನಿಯಂ ಮಾಡ್ಸೋದು ಅಂದ್ರು. ಅವಾಗ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ದೋ, ನಾವು ಅಡ್ರೆಸ್ ಕೊಟ್ರು ನೀವು. ನಾನು ನಮ್ಮ ಮಿಸ್ಸಸ್ ಒಂದು ಅಲ್ಲಿಗೆ ಬಂದು ಸ್ಪಾಟ್ ಅಲ್ಲಿ ಹುಡುಕೊಂಡು ನಮ್ಮ BEL ಲೇಔಟ್ ಅಲ್ಲಿ ಭಾರತ್ ನಗರದಲ್ಲಿ ಅಲ್ಲಿ ಮೀಟ್ ಮಾಡಿದಾಗ ಅವರು ನಿಮ್ಮ ಎಕ್ಸಿಕ್ಯೂಟಿವ್ ನಾವು ಸೈಟಿಗೆ ಬರ್ತೀವಿ ಅಂದ್ರು. ಸೈಟ್ ಎಲ್ಲ ನೋಡಿದ್ರು. ಆಮೇಲೆ ಒಂದು ತೀರ್ಮಾನಕ್ಕೆ ಬಂದು ಇಷ್ಟಾಗುತ್ತೆ ಅಂದ್ರು. ಈ ತರ ಮಾಡ್ಬೇಕು ಅಂದ್ರೆ ಅವರು ಈ ತರ ಮಾಡಿಸಿ ಅಂತ ಎಲ್ಲ ಒಂದು ಲೇಔಟ್ ಮಾಡಿದ್ರು, ಪ್ಲಾನ್ ಮಾಡಿದ್ರು. ನಮ್ಗೆ ಅಕ್ಸೆಪ್ಟ್ ಆಯ್ತು. ಆಮೇಲೆ ನಿಮ್ಮ ಕಂಪನಿ ಕಡೆಯಿಂದ ನಮ್ಗೆ ಎನ್ಕರೇಜ್ಮೆಂಟ್ ಸಿಕ್ತು, ಇದೆಲ್ಲ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಸರ್ ಅಂತ.
ನಾವು ಅಲ್ಲಿ ಬಂದು ಡೆಮೋ ನೋಡ್ದೋ ಒಂದು ಆಫೀಸಲ್ಲಿ, ಬಹಳ ಇಂಟ್ರೆಸ್ಟ್ ಆಯ್ತು, ಚೆನ್ನಾಗಿತ್ತು, ಅಲ್ಯೂಮಿನಿಯಂ ಮಾಡಿಸ್ಬಿಡೋಣ, ಲೈಫ್ ಇರುತ್ತೆ, ಆಮೇಲೆ ಅದು ಏನೂ ಇಲ್ಲ, ಮಾಡಿಸಿದ್ದೀವಿ. ಬಹಳ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ವರ್ಕರ್ಸ್ ಅಷ್ಟೇ ಕೇರಳದಿಂದ ಬಂದು 4 ಜನ ಪಾಪ ಬಂದು ಕೆಲಸ ಮಾಡಿದ್ರು. 45 ದಿವಸ ಟೈಮ್ ಕೇಳಿದ್ರು ನಿಮ್ಮ ಇವರು ಎಕ್ಸಿಕ್ಯೂಟಿವ್. ಅದು ಸುಮಾರು ಒಂದು ವಾರ ಇದ್ದಂಗೆ ಮುಗಿಸಿದ್ದಾರೆ. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನಿಮ್ಮ ಕಡೆಯಿಂದ ಅವರು 3-4 ಸಾರಿ ವಿಸಿಟ್ ಹಾಕಿ ವರ್ಕ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಫಾಲೋ ಅಪ್ ಮಾಡ್ಕೊಂಡು ಮೆಟೀರಿಯಲ್ಸ್ ಇನ್ ಟೈಮಿಗೆ ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ. ಪಕ್ಕ ಕೆಲಸ ಮಾಡಿದ್ದಾರೆ. ನಮಗೆ ಟೋಟಲ್ ಆಗಿ ಇದು ಹ್ಯಾಪಿ ಸರ್. ನಾವು ನಮ್ಮ ಕುಟುಂಬದವರೆಲ್ಲ ಇದನ್ನ ಸುಮಾರು ಜನ ನೋಡ್ತಾ ಇದ್ದಾರೆ ಬಂದು. ಇವತ್ತು ನೀವು ಬಂದಿದ್ದಾರೆ ಕಂಪನಿ ಕಡೆಯಿಂದ, ನಿಮಗೂ ಒಳ್ಳೇದಾಗ್ಲಿ. ಇನ್ನ ಬಂದವ್ರಿಗೆ ಸಹಕಾರ ಕೊಡಿ. ಖಂಡಿತ ಸರ್, ಡೆಫಿನೆಟ್ಲಿ ಸರ್. ಸರ್ ಮತ್ತೆ ಇನ್ನೊಂದು ಪ್ರಶ್ನೆ. ಸೊ ಈಗ ನೀವು ವಿನಾಯಕ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಕೊಟ್ಬಿಟ್ರಿ. ಸೊ ಕೆಲಸ ಮುಗೀತು, ಎಲ್ಲ ಆಯ್ತು. ಬಟ್ ಅದಕ್ಕಿಂತ ಮುಂಚೆ ನೀವು ಒಂದಷ್ಟು ರಿಸರ್ಚ್ ಅಂತ ಏನಾದ್ರು ಮಾಡಿರ್ತೀರಾ? ಯಾಕಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಬಾಳಿಕೆ ಹೇಗೆ ಅಂತೆಲ್ಲ ಹೇಳಿ. ಸೊ ಅದ್ರ ಬಗ್ಗೆ ಬಾಳಿಕೆ ಬಗ್ಗೆ ಹೇಳೋದಾದ್ರೆ, ಬಾಳಿಕೆ ನಮ್ಗೆ ವುಡ್ ನಲ್ಲಿ ಮಾಡ್ಸಿರೋದು ಆ ಮನೆ ಮಾಡ್ಸಿದ್ವಿ ನಾವು. ಸುಮಾರು ಆಗುತ್ತೆ ನಮ್ಗೆ. ಇಷ್ಟೊಂದು ಶಾರ್ಟ್ ಪೀರಿಯಡ್ ನಾಗೆ ಇಷ್ಟೊಂದು ಕ್ವಾಲಿಟಿ ವರ್ಕು ಅದ್ರಲ್ಲಿ ಆಗ್ತಿರ್ಲಿಲ್ಲ. ಆಮೇಲೆ ನಾವು ಒಪ್ಪಿರ್ಲಿಲ್ಲ. ನಮ್ಮ ಸ್ನೇಹಿತರು ಬೇರೆ ಕುಮಾರ್ ಸರ್ ಅಲ್ಯೂಮಿನಿಯಂ ಮಾಡಿಸಿ ಅಂತಂದ್ರು. ನಾವು ಬಂದ್ ನೋಡಿದಾಗ ಯಾಕೆ ಮಾಡಿಸಬಾರ್ದು, ಅಲ್ಯೂಮಿನಿಯಂ ಯಾಕೆ ಹೋಗ್ಬಾರ್ದು, ಇದು ಲೈಫ್ ಇದೆ, ಗ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ನಮ್ಗೆ ಮೇಂಟೆನೆನ್ಸ್ 5 ವರ್ಷ ಬಂದ್ ಏನೋ ಸಣ್ಣ ಪುಟ್ಟ ರಿಪೇರಿ ಆದ್ರೂ ಮಾಡ್ಕೊಡ್ತಾರೆ. ಜೊತೆ ಒಳಗೆ ಇದೊಂದು ಖಾತ್ರಿ, ರಾ ಮೆಟೀರಿಯಲ್ ಬಗ್ಗೆ ಗ್ಯಾರಂಟಿ ಇದೆ. ರಾ ಮೆಟೀರಿಯಲ್ ಅಂದ್ರೆ ಸರ್ ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ನೀವು ಮೇಜರ್ ಆಗಿ ನೋಡಿದಂತ ಅಡ್ವಾಂಟೇಜಸ್ ಏನು ಅಂತ ಸರ್? ಇದು ನೋಡಿ ಸರ್, ಇದು ನೀಟ್ ಆಗಿರ್ತದೆ ನೋಡಕ್ಕೆ, ಕನ್ನಡಿ ಇದ್ದಂಗೆ, ನಾವು ಮಡಿಕೊಂಡಂಗೆ ನಾವು ಬಾಡಿಸ್ದಂಗೆ ಇರ್ತದೆ. ರಫ್ ಆಗಿ ಹ್ಯಾಂಡಲ್ ಮಾಡ್ಬಾರ್ದು. ರಫ್ ಮೀನ್ಸ್ ಇವಾಗ ಟಿವಿ ಸ್ಟ್ಯಾಂಡ್ ಮಾಡಿದ್ರೆ ಇದ್ರ ಮೇಲೆ ಕೂತ್ಕೊಳಕ್ ಆಗುತ್ತೆ. ಯಾವ ತರ ಟಿವಿ ಇಡ್ಬೇಕಷ್ಟೇ. ಅಲ್ಮೇಲೆ ಡ್ರೈಯರ್ಸ್ ಅಷ್ಟೇನೆ ರಫ್ ಆಗಿ ಎಳಿಯೋದು ಅದು ಇದು ಮಾಡಿದ್ರೆ ಅದು ಎಲ್ಲ ಅಷ್ಟೇ. ಅವು ಅಷ್ಟೇನೆ, ಅವು ಬಿದ್ದೆ ಹೋಗ್ಬಿಡ್ತವೆ ಉಟ್ನವು. ಇವು ಬೀಳೋದಿಲ್ಲ. ಕ್ಲೀನ್ ಆಗಿರ್ತದೆ ನೋಡ್ಕೊಂಡಾಗೆ, ಲೈಫ್ ಇದೆ. ನಮ್ಗಂತೂ ಟೋಟಲ್ ಆಗಿ ಹ್ಯಾಪಿ. ಸೊ ಅಂದ್ರೆ ನೀವ್ ಹೇಳೋದು ಏನಂತ ಹೇಳಿದ್ರೆ ಸರ್, ವುಡ್ಡಿಗೆ ಕಂಪೇರ್ ಮಾಡಿದ್ರೆ ವುಡ್ ಅಲ್ಲಿ ನಿಮ್ಗೆ ನೀರ್ ಬಿದ್ರೆ ಹಾಳಾಗ್ತದೆ. ರೇಟ್ ವೈಸ್ ಅಷ್ಟೇನೆ. ಅದನ್ನ ಇವಾಗ ಅದು ಸಿಕ್ಕಾಪಟ್ಟೆ ರೇಟ್ ಇರ್ಬೋದು, ನಾನೇನ್ ಕೇಳಕ್ ಹೋಗಿಲ್ಲ. ನಮ್ಗೆ ಏಕ್ದಮ್ ಒಂದೇ ಸಾರಿ ಅಲ್ಯೂಮಿನಿಯಂ ಅಂತ ಬಂದಾಗ ನಾವು ಆ ವುಡ್ ಕಡೆ ಗಮನ ಹರಿಸಲಿಲ್ಲ. ಅದು ನಾವು ಕೇಳಕ್ಕೆ ಹೋಗ್ಲಿಲ್ಲ, ಹೇಳಕ್ ಹೋಗ್ಲಿಲ್ಲ. ಸುಮಾರು ಜನ ಮಾಡಿಸಿ ಅಂದ್ರು. ಈಗ ನಮ್ ಕೆಲಸ ಮಾಡೋರೆಲ್ಲ ಗ್ರಾನೈಟ್ನವರು, ಮೇಸ್ತ್ರಿ, ಗಾರಿ ಮೇಸ್ತ್ರಿ ಎಲ್ಲ ವುಡ್ನಲ್ಲಿ ಮಾಡಿಸಿ ಅಂದ್ರು. ಇಲ್ಲಪ್ಪ, ನಾವು ಲಾಸ್ಟ್ ನಲ್ಲಿ ತಗೊಂತೀವಿ ಡಿಸಿಷನ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರವಾಗಿ ಆಫೀಸಿಗೆ ಬಂದು ಟೋಟಲ್ ಆಗಿ ಇದಾಯ್ತು. ನಾವು ಓನ್ ಡಿಸಿಷನ್ ಇದು. ಖಂಡಿತ ಲೈಕ್ ಸರ್ವಿಸ್ ನ ಎಲ್ಲಾ ಕಡೆ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ನಮ್ದು ಇದೆ. ನಮ್ಮ ಮನೆಗೆ ಕೆಲಸ ಮಾಡ್ದಂಗೆ ಅಲ್ಲೂ ಮಾಡಿಸಿ ಮಾಡ್ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ನಮ್ ಕಂಪನಿ ಕಡೆಯಿಂದ ನಮ್ಗೆ ಟೋಟಲ್ ಆಗಿ ನಾವು ಪೇಮೆಂಟ್ ನಲ್ಲೂ ಅಷ್ಟೇನೆ ನಮಗೆ ಮೋಡ್ ಆಫ್ ಪೇಮೆಂಟ್ 3 ಇನ್ಸ್ಟಾಲ್ಮೆಂಟ್ ಕೊಟ್ರು. ಡಿಸ್ಕಷನ್ ಮಾಡಿದಾಗ 1% ಅಂತ ಕೊಟ್ರು. ಆಮೇಲೆ ಮೆಟೀರಿಯಲ್ ಇಲ್ಲಿ ಬಂದ ತಕ್ಷಣ ಇಷ್ಟು ಕೊಡ್ಬೇಕು ಅಂತ ಹೇಳಿದ್ರು, ಕೊಟ್ಟಿದ್ದೀವಿ. ಲಾಸ್ಟ್ ವರ್ಗು ಡಿಸ್ಟರ್ಬೆನ್ಸ್ ಇಲ್ಲ. ಲಾಸ್ಟ್ ಗೆ ಫೈನಲ್ ಆಗಿ ಬಂದು ಕೊಟ್ಟಿದ್ದೀವಿ. ಅಂದ್ರೆ ಒಂದು ಫಾರ್ಮಲ್ ಅಗ್ರಿಮೆಂಟ್ ಆಗ್ತದೆ. ಆ ಅಗ್ರಿಮೆಂಟ್ ಪ್ರಕಾರನೇ ಕೆಲಸ ನಡೆದಿದೆ. ಗ್ಯಾರಂಟಿ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸೊ ನಿಮ್ಗೆ ಓವರ್ ಆಲ್ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟು ವರ್ಕ್ ಅವರೆಲ್ಲ ನೋಡಿದ್ದಾದ್ಮೇಲೆ ಅವ್ರನ್ನು ಲೇಬರ್ನು ಕರ್ಕೊಂಡು ಇವರು ನಿಮ್ ಎಕ್ಸಿಕ್ಯೂಟಿವ್ ಹೋದ್ರು. ನಮ್ಮ ಫೈನಲ್ ಸೆಟಲ್ಮೆಂಟ್ ಇವತ್ತು ನೀವು ಬಂದಿದ್ದೀರಾ, ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಸೊ ಸರ್, ನೀವು ನಮ್ಮ ಕೊನೆ ಪ್ರಶ್ನೆ ಸರ್, ನೀವು ನಮ್ಮ ಕಸ್ಟಮರ್ಸ್ಗೆ ಸರ್ ವಿನಾಯಕ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಸಜೆಸ್ಟ್ ಮಾಡಿದ್ರೆ ಫ್ರಮ್ 1 to 10 ಎಷ್ಟು ರೇಟಿಂಗ್ಸ್ ಅನ್ನ ಕೊಡ್ತೀರಾ? ರೇಟಿಂಗ್ಸ್ ನೀವು 10ಕ್ಕೆ 10 ಕೊಡ್ಬೋದು ಸರ್. ಥ್ಯಾಂಕ್ ಯು ಸರ್. 10ಕ್ಕೆ 10 ಕೊಡಕ್ ನಮ್ಗೆ ಟೋಟಲ್ ಆಗಿದೆ. ಯಾಕಂದ್ರೆ ಕೆಲಸ ಮಾಡಿರೋರ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಇದ್ರೊಳಗೆ ಏನು ಇದಿಲ್ಲ, ಮೋಸ ಇಲ್ಲ. ನಿಮ್ಮ ಏನು ಒಪ್ಕೊಂಡಿದ್ದೀರಾ, ಏನು ಇದ್ ಮಾಡಿದಾರ, ರಾ ಮೆಟೀರಿಯಲ್ ಆಗಲಿ ಇನ್ನೊಂದಾಗ್ಲಿ ತೊಂದರೆ ಇಲ್ಲ. ಯಾವ್ದು ಡಿಲೇ ಆಗಿಲ್ಲ. ಅವ್ರ ಕೆಲಸಗಾರರು ಅಷ್ಟೇ ಪಕ್ಕ ಕೆಲಸ ಮಾಡಿದ್ದಾರೆ. ನಿಮ್ ಕಂಪನಿ ಇನ್ನ ಬೆಳೀಲಿ, ಹೆಚ್ಚಿಗೆ ಬೆಳೀಲಿ. ಆಲ್ ಓವರ್ ಕರ್ನಾಟಕದಲ್ಲಿ ಇದು ಸ್ವಲ್ಪ ಮಾಡಿ ಕೆಲಸ ಮಾಡಿ. ಡೆಫಿನೆಟ್ಲಿ ಹೆಂಗ್ ಮಾಡಿಸಿ. ಡೆಫಿನೆಟ್ಲಿ ಸರ್. ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮ ಈ ವಂಡರ್ಫುಲ್ ರಿವ್ಯೂಗೆ. ಹೇಳಿ ವೀಕ್ಷಕರೇ, ನೀವು ನೋಡಿದ್ರಲ್ಲ ಹನುಮಂತಯ್ಯ ಸರ್ ಯಾವ ತರ ರಿವ್ಯೂ ಕೊಟ್ರು ಅಂತ ಹೇಳಿ. ಸೊ ಐ ಹೋಪ್ ನಿಮ್ಗೆ ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ ಆಗಿರ್ತದೆ ಅಂತ. ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಗುಡ್ ಬೈ. ನಮಸ್ಕಾರ.